ಬಿಜೆಪಿಯಲ್ಲಿ ನಡೀತಾ ಇದ್ದಂತ ಒಂದು ದೊಡ್ಡ ಹೈಡ್ರಾಮಾಗೆ ತೆರೆ ಎಳೆಯುವಂತ ಪ್ರಯತ್ನವನ್ನ ವರಿಷ್ಠರು ಮಾಡಿದ್ದಾರೆ. ಏನು ಹೈಡ್ರಾಮಾ? ದಿನಾ ಬೆಳಗ್ಗೆ ಆದ್ರೆ ಸಾಕು ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ವಿಜಯೇಂದ್ರ ಹಾಗೆ ಅವರ ಬಣದ ವಿರುದ್ಧವಾಗಿ ನಡೆಸ್ತಾ ಇದ್ದಂತ ಆ ವಾಕ್ಪ್ರಹಾರಗಳೇನಿತ್ತು ಅದು ಬಿಜೆಪಿಯಲ್ಲಿ ಎಲ್ಲವೂ ಸರಿ ಇಲ್ಲ ಅನ್ನುವಂಥದ್ದು, ಮನೆಯೊಂದು ಹತ್ತಾರು ಬಾಕ್ಲು ಅನ್ನುವಂಥದ್ದನ್ನ ಆಗಾಗ ಸಾಬೀತುಪಡಿಸ್ತಾ ಇದ್ವು. ಯತ್ನಾಳ್ ಅವರ ಮಾತಿಗೆ ಬ್ರೇಕ್ ಹಾಕುವಂತ ನಿಟ್ಟಿನಲ್ಲಿ ರಾಜ್ಯ ನಾಯಕರುಗಳು ಕೆಲ ಪ್ರಯತ್ನವನ್ನ ಪಟ್ಟರು ಕೂಡ ಸಾಧ್ಯ ಆಗಲಿಲ್ಲ. ಹೈಕಮಾಂಡ್ ಸದ್ಯದಲ್ಲೇ ಕ್ರಮ ತೆಗೆದುಕೊಳ್ಳುತ್ತೆ, ನೋಡ್ತಾ ಇರಿ ಅಂತ ಅವರ ಎದುರು ಬಣದ ನಾಯಕರು ಆಗಾಗ್ಗೆ ಹೇಳ್ತಾ ಇದ್ರು. ಇದೀಗ ಯತ್ನಾಳ್ ಅವರನ್ನ 6 ವರ್ಷಗಳ ಕಾಲ ಪಕ್ಷದಿಂದ ಉಚ್ಚಾಟನೆ ಮಾಡಿ ಬಿಜೆಪಿಯ ವರಿಷ್ಠರು ಒಂದು ನಿರ್ಧಾರಕ್ಕೆ ಬಂದಿದ್ದಾರೆ. ಬಿಜೆಪಿ ರಾಷ್ಟ್ರೀಯ ಶಿಸ್ತು ಸಮಿತಿ ಇಂಥದ್ದೊಂದು ಆದೇಶವನ್ನ ಪ್ರಕಟ ಮಾಡಿದೆ. ಸೊ ಈ ಮುಖೇನವಾಗಿ ಒಂದು ಬಣದ ಪ್ರಮುಖ ವಿಕೆಟ್ ಉರುಳದಂತಾಗಿದೆ. ಹಾಗಂತ ಮತ್ತೊಂದು ಬಣಕ್ಕೆ ಸಂಬಂಧಪಟ್ಟ ಹಾಗೇನೂ ಕೂಡ ಏನು ಆತಂಕ ದೂರ ಇಲ್ಲ. ಯಾಕಂತಂದ್ರೆ ಆ ಬಣಕ್ಕೆ ಸಂಬಂಧಪಟ್ಟ ಹಾಗೇನೂ ಕೂಡ ಕೆಲವರಿಗೆ ನಿನ್ನೆ ತಾನೇ ನೋಟಿಸ್ ಜಾರಿಯಾಗಿದೆ. ಬಹುಶಃ ಅವ್ರ ವಿರುದ್ಧ ಇಂಥ ಶಿಸ್ತು ಕ್ರಮ ಜಾರಿ ಆದ್ರೂ ಕೂಡ ಆಶ್ಚರ್ಯ ಇಲ್ಲ. ಹಾಗಾದ್ರೆ ಯತ್ನಾಳ್ ಅವರ ವಿರುದ್ಧವಾಗಿ ಇಂತಹದೊಂದು ಕಠಿಣ ನಿರ್ಧಾರವನ್ನ ತೆಗೆದುಕೊಳ್ಳುವಂತ ನಿಟ್ಟಿನಲ್ಲಿ ಏನೇನ್ ಸಂಗತಿಗಳು ಕಾರಣ ಆಯ್ತು, ವರಿಷ್ಠರು ಇದನ್ನೆಲ್ಲ ಹೇಗೆ ಗಮನಿಸ್ತಾ ಇದ್ರು? ಆಮೇಲೆ ಇದೇನು ಯತ್ನಾಳ್ ಅವರಿಗೆ ಹೊಸದೇನಲ್ಲ, ಇದು 3ನೇ ಬಾರಿ ಅವರು ಉಚ್ಚಾಟನೆ ಆಗ್ತಾ ಇರುವಂತದ್ದು. ಹಿಂದೆ ಬೇರೆ ಬೇರೆ ಕಾರಣ ಇತ್ತು, ಈಗ ಮತ್ತೊಂದು ಕಾರಣ ಅಷ್ಟೇ. ಇದು ಮುಂದೆ ಯಾವ ರೀತಿ ಅಂತ ಬೆಳವಣಿಗೆ ಕಾರಣ ಆಗ್ಬೋದು? ಬಹುಶಃ ಇಷ್ಟು ದಿನ ಒಂದಷ್ಟು ಇತಿಮಿತಿಗಳು ಅನ್ನುವಂಥದ್ದು ಇತ್ತು ಯತ್ನಾಳ್ ಅವರು ಆಡ್ತಾ ಇದ್ದಂತ ಮಾತಿಗೆ. ಬಹುಶಃ ಇನ್ನು ಆ ರೀತಿಯ ಅಂತ ಬೇಲಿ ಗೋಡೆ ಏನೂ ಇರೋದಿಲ್ವಾ? ಅದೆಲ್ಲವನ್ನ ಈ ರಿಪೋರ್ಟ್ ಅಲ್ಲಿ ನೋಡೋಣ ಬನ್ನಿ. ರಾಜ್ಯಾಧ್ಯಕ್ಷ ಅಂತ ಅವ ಅಡ್ಜಸ್ಟ್ಮೆಂಟ್ ಏನು ಮಾತಾಡೋದಿಲ್ಲ, ಅದಕ್ಕೆ ನಾವು ಹೋರಾಟ ಮಾಡಕತ್ತೀವಿ. ಮೊದಲೇ ಹೇಳ್ತೀನಿ, ಯಡಿಯೂರಪ್ಪನೇ ಲಿಂಗಾಯತಲ್ಲ, ಹೋಗಿ ಅಲ್ಲಿ ಬುಕ್ಕನಕೆರೆ ಕೇಳಬೇಡಿ. ಯಡಿಯೂರಪ್ಪ ವೀರಶೈವ ಲಿಂಗಾಯತ ನಾಯಕ ಅಲ್ಲ, ಅವ್ರ ಮಗ ಅಲ್ಲವೇ ಅಲ್ಲ. ಅವ್ರು ಕಾಂಗ್ರೆಸ್ ಬ್ಲ್ಯಾಕ್ ಮೇಲೂ ಇವರು ಬಿಜೆಪಿ ಬ್ಲ್ಯಾಕ್. ಹರೇ ಹುಚ್ಚ ಇನ್ನ ಕರ್ಕೊಂಡೋಗಿ ಹುಚ್ಚ ಸತ್ರ ಸೇರಿಸಬೇಕಾಗತ್ತೆ. ನಿನ್ನ ಹಂದಿಗಳಿಗೆಲ್ಲ ಉತ್ತರ ಕೊಡಲಾಗುವುದಿಲ್ಲ. ಹೀಗೆ ಹೋದಲ್ಲಿ ಬಂದಲ್ಲಿ ಸಿಕ್ಕಲ್ಲಿ ಬಿಎಸ್ವೈ ಹಾಗೂ ವಿಜಯೇಂದ್ರಗೆ ಶಾಸಕ ಯತ್ನಾಳ್ ಹಿಗ್ಗಾಮುಗ್ಗಾ ಬೈತಿದ್ರು. ವಿಜಯೇಂದ್ರ ಬಿಜೆಪಿ ರಾಜ್ಯಾಧ್ಯಕ್ಷರಾದ ಬಳಿಕ ಫೈರ್ ಬ್ರಾಂಡ್ ಯತ್ನಾಳ್ ಕೋಪ ಮತ್ತಷ್ಟು ಹೆಚ್ಚಾಗಿತ್ತು. ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಅಂತ ಬಹಿರಂಗವಾಗಿ ನೇರ ಆರೋಪ ಮಾಡ್ತಿದ್ರು. ಬಣ ಬಡಿದಾಟಕ್ಕೆ ಬ್ರೇಕ್ ಹಾಕಲು ಬಿಜೆಪಿ ಕೇಂದ್ರೀಯ ಶಿಸ್ತು ಸಮಿತಿ ಇತ್ತೀಚೆಗಷ್ಟೇ ಯತ್ನಾಳ್ಗೆ ಶೋಕಾಸ್ ನೋಟಿಸ್ ನೀಡಿತು. ಇಷ್ಟಕ್ಕೂ ಸುಮ್ಮನಾಗದ ಯತ್ನಾಳ್ ಇಂದು ಕೂಡ ವಿಜಯೇಂದ್ರ ವಿರುದ್ಧ ಗುಡುಗಿದ್ರು. ನಾವು ವಿಜೇಂದ್ರಗೂ ಕೊಡ್ಬೇಕಂತ ಹೇಳಿ ನೀವು ಒಂದು ಸೈಡ್ ಮಾಡ್ತಾ ಇದ್ದೀರಿ, ಇದು ಸರಿಯಲ್ಲ. ಯತ್ನಾಳ್ ಒಂದು ಬರೀ ತಪ್ಪು ಮಾಡ್ತಾನೆ ಅನ್ನೋಂಥ ಭ್ರಮೆಯಿಂದ ಹೊರಗೆ ಬರಬೇಕಂತ ಹೇಳಿ ನಾನು. ಇಲ್ಲಾಂದ್ರೆ ಏನಾಗ್ತದೆ, ಬರೀ ಯತ್ನಾಳ್ ತಪ್ಪು ಮಾಡ್ತಾ ಇದ್ದಾನೆ, ವಿಜೇಂದ್ರ ಭಾಳ ಸಾಚ ಅದನ್ನತ್ತೇನು ನೀವು ಇಲ್ಲಿ ದಿಲ್ಲಿಯಿಂದ ನಾನು ನೋಟಿಸ್ ಕೊಡೋದು 4-5 ನೋಟಿಸ್ ಕೊಡ್ತಾ ಇದ್ದೀರಿ. ನಾವು ಉತ್ತರ ಕೊಟ್ಕೋತ ಬಂದಿದ್ದೀನಿ. ಈ ಸಲನೂ ಭಾಳ ವಿವರವಾಗಿ ಎಲ್ಲ ಉತ್ತರ ಕೊಟ್ಟೇನೆ. ಇವ್ರೇನೇನು ಮಾಡ್ತಾ ಇದ್ದಾರೆ, ಯಾವ ರೀತಿ ಅಡ್ಜಸ್ಟ್ ಇದ್ದಾರೆ. ಮೊನ್ನೆ ಇದೇ ಹನಿ ಟ್ರ್ಯಾಪದ್ದು ವಿಧಾನಸಭೆಯಲ್ಲಿ ನಾನು ಪ್ರಸ್ತಾಪ ಮಾಡಿದಾಗ ಇದೇ ವಿಜಯೇಂದ್ರನೇ ಅಶೋಕ್ ಮೇಲೆ ಒತ್ತಡ ತಂದು ಇದನ್ನ ಬಹಳ ಚರ್ಚೆಗೆ ಅವಕಾಶ ಕೊಡಬೇಡ ತಂದವನೇ ವಿಜಯೇಂದ್ರ. ಇವ್ರು ಸರ್ಕಾರ ಉಳಿಸುವಂತ ಎಲ್ಲ ಹಂತದಲ್ಲಿ ವಿಜಯೇಂದ್ರ ಸರ್ಕಾರ ಡಿ.ಕೆ. ಶಿವಕುಮಾರ್ ಜೊತೆಗೆ ಇದೆ. ಇವೆಲ್ಲವನ್ನ ಗಮನಿಸಿದ ಬಿಜೆಪಿ ಕೇಂದ್ರ ಶಿಸ್ತು ಸಮಿತಿ ಯತ್ನಾಳ್ರನ್ನ 6 ವರ್ಷಗಳ ಕಾಲ ಉಚ್ಚಾಟನೆ ಮಾಡಿದೆ. ಫೆಬ್ರವರಿ 10ರಂದು ಯತ್ನಾಳ್ಗೆ ಬಿಜೆಪಿ ಕೇಂದ್ರ ಶಿಸ್ತು ಸಮಿತಿ ಶೋಕಾಸ್ ನೋಟಿಸ್ ನೀಡಿತು. ಆದರೆ ನೋಟಿಸ್ಗೆ ಯತ್ನಾಳ್ ಸೂಕ್ತ ಉತ್ತರ ನೀಡದ ಕಾರಣ ಉಚ್ಚಾಟನೆ ಮಾಡಲಾಗಿದೆ. ಹಾಗಾದ್ರೆ ಯತ್ನಾಳ್ ಬಿಎಸ್ವೈ ಕುಟುಂಬದ ವಿರುದ್ಧ ಮಾಡಿದ್ದ ಆರೋಪಗಳೇನು ಅನ್ನೋದನ್ನ ತೋರಿಸ್ತೀವಿ ನೋಡಿ. ರಾಜ್ಯದಲ್ಲಿ ಕಾಂಗ್ರೆಸ್ ಜೊತೆ ಬಿವೈ ವಿಜಯೇಂದ್ರ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡಿದ್ದಾರೆ. ರಾಜ್ಯದಲ್ಲಿ ಕುಟುಂಬ ರಾಜಕಾರಣ ಮಾಡ್ತಿದ್ದಾರೆ. ತಮಗೆ ಬೇಕಾದವರನ್ನ ಮಾತ್ರ ಬೆಳೆಸ್ತಿದ್ದಾರೆ. ತಮಗಾಗದವರನ್ನ ವ್ಯವಸ್ಥಿತವಾಗಿ ತುಳಿತಿದ್ದಾರೆ. ಬಿವೈವಿ ನಾಯಕತ್ವದಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಸೋತಿದ್ದೀವಿ. ಚುನಾವಣೆ ವೇಳೆ ವಿಜಯೇಂದ್ರ ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದ್ದಾರೆ. ವಿಜಯೇಂದ್ರ ರಾಜ್ಯ ಬಿಜೆಪಿ ಅಧ್ಯಕ್ಷ ಅಂತ ನಾವು ಒಪ್ಪೋದಿಲ್ಲ. ಕಲ್ಯಾಣ ಕರ್ನಾಟಕದಲ್ಲಿ ಬಿಜೆಪಿ ಸೋಲಿಗೆ ವಿಜಯೇಂದ್ರ ಕಾರಣ ಅಂತ ಯತ್ನಾಳ್ ಆರೋಪಗಳನ್ನ ಮಾಡಿದ್ರು. ಹೀಗೆ ಸಾಲು ಆರೋಪಗಳನ್ನ ಮಾಡಿದ್ದ ಯತ್ನಾಳ್ ತಮ್ಮದೇ ತಂಡ ಕಟ್ಕೊಂಡು ವಕ್ಫ್ ವಿರುದ್ಧದ ಹೋರಾಟಕ್ಕಿಳಿದಿದ್ರು. ಯತ್ನಾಳ್ ಉಚ್ಚಾಟನೆ ಬೆನ್ನಲ್ಲೇ ಟ್ವೀಟ್ ಮಾಡಿದ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ವರಿಷ್ಠರು ಸುದೀರ್ಘವಾಗಿ ಆಲೋಚಿಸಿ ಕ್ರಮ ತೆಗೆದುಕೊಂಡಿದ್ದಾರೆ ಅಂತ ಬರೆದುಕೊಂಡಿದ್ದಾರೆ. ಕೆಲ ದಿನಗಳ ಹಿಂದೆ ನಡೆದ ಕಹಿ ಪ್ರಸಂಗಗಳಿಂದ ಎಂದಿಗೂ ನಾನು ಉದ್ವೇಗಗೊಳ್ಳಲಿಲ್ಲ.
ಯಾರೊಂದಿಗೂ ದುಃಖ ತೋಡಿಕೊಂಡಿಲ್ಲ. ಸಮರ್ಪಣೆ ತ್ಯಾಗದ ಪಾಠವನ್ನ ಹೇಳಿಕೊಡುವ ಸಂಸ್ಕಾರವಂತ ಸಂಘಟನೆಯ ವ್ಯವಸ್ಥೆಯಲ್ಲಿ ಬೆಳೆದು ಬಂದ ನಾನು ಸಹನೆ ತಾಳ್ಮೆಯನ್ನ ಜವಾಬ್ದಾರಿಯಿಂದ ನಿರ್ವಹಿಸುವ ನಿಟ್ಟಿನಲ್ಲಿ ಆಧಾರ ಸ್ತಂಭವೆಂದು ಪರಿಗಣಿಸಿ ಮುನ್ನಡೆದಿದ್ದೇನೆ. ಈ ನಿಟ್ಟಿನಲ್ಲಿ ವರಿಷ್ಠರು ತೆಗೆದುಕೊಂಡಿರುವ ಶಿಸ್ತು ಕ್ರಮವನ್ನ ನಾನು ಸಂಭ್ರಮಿಸಲಾರೆ. ಬದಲಾಗಿ ಈ ಬೆಳವಣಿಗೆಯನ್ನ ದುರಾದೃಷ್ಟಕರವೆಂದು ದುಃಖಿಸುತ್ತೇನೆ. ವಿಶ್ವಾಸ ರಾಜಕಾರಣವನ್ನ ಎಲ್ಲರೊಡಗೂಡಿ ಮುಂದುವರಿಸಿ ಪಕ್ಷ ಸಂಘಟನೆಗೆ ಕಟ್ಟಕಡೆಯ ಕಾರ್ಯಕರ್ತರನ್ನು ಅಣಿಗೊಳಿಸುವ ನಿಟ್ಟಿನಲ್ಲಿ ಮುನ್ನಡೆಯಲಿದ್ದೇನೆ. ಭವಿಷ್ಯದಲ್ಲಿಯೂ ನಾನು ನಡೆಯುವ ಹಾದಿಯಲ್ಲಿ ಎಲ್ಲಾದರೂ ಎಡವಿದ್ರೆ ಅದನ್ನ ತಿದ್ದಿ ತೀಡುವ ಅಧಿಕಾರ ಪಕ್ಷದ ಹಿರಿಯರೆಲ್ಲರಿಗೂ ಇದ್ದೇ ಇದೆ. ಯತ್ನಾಳ್ ಮಾತ್ರವಲ್ಲ, ಇದಕ್ಕೂ ಮುನ್ನ ಅಂದ್ರೆ ನಿನ್ನೆ ರಾತ್ರಿ ರಾಜ್ಯ ಬಿಜೆಪಿಯ 3 ಶಾಸಕರು 2 ಮಾಜಿ ಸಚಿವರಿಗೆ ಶೋಕಾಸ್ ನೋಟಿಸ್ ಜಾರಿ ಮಾಡಿದ್ದು. ಪಕ್ಷದ ಆಂತರಿಕ ವಿಚಾರ ಸಾರ್ವಜನಿಕ ವೇದಿಕೆಯಲ್ಲಿ ಚರ್ಚೆ ಮಾಡಿದ ಆರೋಪದ ಮೇಲೆ ಶಾಸಕರಾದ ಎಸ್.ಟಿ. ಸೋಮಶೇಖರ್, ಶಿವರಾಮ್ ಹೆಬ್ಬಾರ್ ಹಾಗೂ ಬಿಪಿ ಹರೀಶ್ ಅವರಿಗೆ ಶೋಕಾಸ್ ನೋಟಿಸ್ ನೀಡಲಾಗಿದೆ. ಇದರ ಜೊತೆಗೆ ಯಡಿಯೂರಪ್ಪನವರ ಆಪ್ತರಾದ ಮಾಜಿ ಸಚಿವ ರೇಣುಕಾಚಾರ್ಯ ಮತ್ತು ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು ಅವರಿಗೂ ಹೈಕಮಾಂಡ್ ಶೋಕಾಸ್ ನೋಟಿಸ್ ಜಾರಿ ಮಾಡಿದೆ. ಶಿವರಾಮ್ ಹೆಬ್ಬಾರ್ ನೋಟಿಸ್ನಿಂದ ನನಗೆ ಯಾವ ಭಯನೂ ಇಲ್ಲ, ಹೈಕಮಾಂಡ್ಗೆ ಉತ್ತರಿಸ್ತೀನಿ ಅಂತ ಹೇಳಿದ್ದಾರೆ. ಅರೆ ನೀವೇ ರಾಷ್ಟ್ರೀಯ ನಾಯಕರು, ವಿಜೇಂದ್ರ ಅಧ್ಯಕ್ಷರು ಮಾಡಿದ್ರಿ, ಯಡಿಯೂರಪ್ಪನವ್ರ ಅಧ್ಯಕ್ಷರು ಮಾಡಿದ್ರಿ, ಅಂತವ್ರನ್ನ ಟೀಕೆ ಮಾಡಿದಾಗ ಅವರಿಗೆ ಪಕ್ಷದ ಉಚ್ಚಾಟನೆ ಇಲ್ಲ ಅಂದ್ರೆ ರಾಜ್ಯದ ಅಧ್ಯಕ್ಷರನ್ನ ಬಿಜೆಪಿ ಡಿಫೆಂಡ್ ಮಾಡ್ಕೊಂಡು ಅಪರಾಧನ? ಹಂಗೆ ನಾನು ಯಡಿಯೂರಪ್ಪನವ್ರ ವಿರುದ್ಧ ಟೀಕೆ ಮಾಡಿದ್ರೆ, ವಿಜೇಂದ್ರ ವಿರುದ್ಧ ಟೀಕೆ, ರಾಜ್ಯದ ಅಧ್ಯಕ್ಷ ವಿರುದ್ಧ ಟೀಕೆ ಮಾಡಿದ್ರೆ ರೇಣುಕಾಚಾರ್ಯ ಬಹಳ ಒಳ್ಳೆಯದು. ಈಗ ನೋಟಿಸ್ ಕೊಟ್ಟಿದ್ದಾರೆ, ಒಳ್ಳೇದು. ನಾವು ಪರ್ಸನಲ್ ಆಗಿ ನಮಗೆ ಅಪಾಯಿಂಟ್ಮೆಂಟ್ ತಗೊಂತೀವಿ, ಅಮಿತ್ ಶಾ ಹತ್ರ ರಿಕ್ವೆಸ್ಟ್ ಮಾಡ್ಕೊಂತೀವಿ. ನಾವು ರೇಣುಕಾಚಾರ್ಯ ಇನ್ನೊಂದು 4-5 ಜನ ನಾವು ಹೋಗ್ತೀವಿ, ರಿಕ್ವೆಸ್ಟ್ ಮಾಡ್ಕೊಂತೀವಿ. ಅವ್ರು ಮಾಡಿದ್ದು ಒಳ್ಳೇದಾಯ್ತು. ನಾವು ವಿವರ ಕೊಡಕ್ಕೆ ನಮ್ಗೊಂದು ಸದಾವಕಾಶ ಕಲ್ಪಿಸಿಕೊಟ್ಟಿದ್ದಾರೆ. ನಾವು ನಮ್ಮ ವಿಚಾರಗಳನ್ನ ಎಲ್ಲ ಅವ್ರ ಮುಂದೆ ಇಡ್ತೇವೆ. ಅವರು ಏನ್ ತೀರ್ಮಾನ ತಗೊಂತಾರೋ ಅವರಿಗೆ ನಾವು ಬದ್ಧರಾಗಿರ್ತೇವೆ. ಹಾಗಾಗಿ ಹೈಕಮಾಂಡ್ ಮೀರಿ, ಹೈಕಮಾಂಡ್ ವಿರುದ್ಧವಾಗಿ, ಪಾರ್ಟಿಗೆ ವಿರುದ್ಧವಾಗಿ, ಪಾರ್ಟಿ ಅಧ್ಯಕ್ಷರ ವಿರುದ್ಧವಾಗಿ ಯಾವುದೇ ಕಾರಣಕ್ಕೆ ಯಾವತ್ತೂ ಮಾತಾಡಿಲ್ಲ, ಮುಂದಕ್ಕೂ ಕೂಡ ಮಾತಾಡುವುದಿಲ್ಲ. ನೋಟಿಸು ನಿನ್ನೆ ರಾತ್ರಿ ಬಂದು ತಲುಪಿದೆ. ಮೇಯರ್ ಮೇಲೆ, ನನ್ನ ಮೇಲಲ್ಲಿ ನೋಟಿಸನ್ನು ಹಾಕಿದ್ದಾರೆ. ಏನು ನೋಟಿಸ್ನಲ್ಲಿ ಏನೇನು ಕೇಳಿದಾಗ ಅದಕ್ಕೆಲ್ಲ ಸೂಕ್ತ ಅಂತ ಉತ್ತರವನ್ನು ಅವರು ಕೊಟ್ಟಂಥ ಗಡುವಿನ ಒಳಗೆ ಕಳಿಸ್ಕೊಡ್ತಾ ಇದ್ದೀವಿ. ನಾನಾಗಲಿ, ಸೋಮಶೇಖರ್ ಆಗಲಿ. ಎಲ್ಲದಕ್ಕಿಂತ ಮಿಕ್ಕಾಗಿ ಈ ನಮ್ಮ ಕನ್ನಡದಲ್ಲಿ ಏನೋ ಗಾದೆ ಮಾತು ಹೇಳ್ತಾರೆ, ಜೈ ಹಾಕೋನೇ ಬೇರೆ, ಜಿಲೇಬಿ ತಿನ್ನೋನೇ ಬೇರೆ, ಜೈಲಿಗೆ ಹೋಗೋನೇ ಬೇರೆ. ನನಗೆ ಹರಿಯ ಶಾಸಕ ಹರೀಶನ ಬಗ್ಗೆ ಹಾಗೆ ಅನ್ನಿಸ್ತು. ಒಬ್ಬ ಅಮಾಯಕನ ತೊಗೊಂಡೋಗಿ ನೋಟಿಸ್ ಕೊಡಿಸಿ ಬಲಿ ಹಾಕಿದ್ದು. ನೋಟಿಸ್ ಕೊಟ್ಟಿದ್ದಕ್ಕೆ ನನಗೆ ಬೇಸರ ಆಗಿಲ್ಲ, ಖುಷಿಯಾಗಿದೆ ಅಂತ ಎಸ್.ಟಿ. ಸೋಮಶೇಖರ್ ಹೇಳಿದ್ದು ಬಿಜೆಪಿಯಲ್ಲಿ ದೊಡ್ಡ ನಾಯಕರಿಂದಲೇ ಪಕ್ಷ ವಿರೋಧಿ ಚಟುವಟಿಕೆ ಆಗಿದೆ. ಆದರೆ ಸಣ್ಣ ಪುಟ್ಟ ನಾಯಕರ ಮೇಲೆ ಯಾಕೆ ಕ್ರಮ ಅಂತ ಪ್ರಶ್ನಿಸಿದ್ದಾರೆ. ಟೋಟಲಿ 100ಕ್ಕೆ 100 ನನ್ನ ಕ್ಷೇತ್ರ ಡೆವಲಪ್ಮೆಂಟ್ ವಿಚಾರ ಬಂದಂತ ಸಮಯದಲ್ಲಿ ಯಾರು ಬೇಕಾದ್ರೂ ಭೇಟಿ ಮಾಡ್ತೇನೆ. ಅದು ಪಕ್ಷ ವಿರೋಧಿ ಚಟುವಟಿಕೆ ಅಲ್ಲ. ಚುನಾವಣೆ ಸಂದರ್ಭದಲ್ಲಿ ಚುನಾವಣೆ ಇಟ್ಟು ಚುನಾವಣೆ ಮಾಡ್ತೇವೆ. ಚುನಾವಣೆ ಆದ್ಮೇಲೆ ನಮ್ಮ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತ ಕಾರ್ಯಕ್ರಮ ಇದ್ದು ಯಾರಾದ್ರೂ ಭೇಟಿ ಮಾಡ್ತೇನೆ. ಯಾವ ಕಾರಣಕ್ಕೂ ಪಕ್ಷಕ್ಕೆ, ಬಿಜೆಪಿ ಪಕ್ಷಕ್ಕೆ ಮುಜುಗರ ಆಗ್ತಕ್ಕಂತ ಯಾವ ಕಾಂಗ್ರೆಸ್ ಕಾರ್ಯಕ್ರಮದಲ್ಲೂ ಕೂಡ ನಾನು ಭಾಗವಹಿಸಲಿಲ್ಲ. ಸೋಮಶೇಖರ್ ಅವರೊಮ್ಮೆ ಆತ್ಮಸಾಕ್ಷಿಗೆ ಅನುಗುಣವಾಗಿ ಮಾತಾಡಲಿ. ತಾನು 2023 ಚುನಾವಣೆ ಗೆದ್ದ ದಿನದಿಂದ ತಾನು ಬಿಜೆಪಿಯ ಜೊತೆಗೆ ಭಾವನಾತ್ಮಕವಾಗಿ ಎಷ್ಟು ಸಂಬಂಧ ಇಟ್ಕೊಂಡಿದ್ದಾರೆ ಅನ್ನೋದನ್ನ ಅವ್ರ ಆತ್ಮಸಾಕ್ಷಿಯನ್ನು ಪ್ರಶ್ನೆ ಮಾಡ್ಕೊಂಡ್ಲಿ. ವಿಜೇಂದ್ರ ಬಣ ಮತ್ತು ವಿರೋಧಿ ಬಣ ಎರಡೂ ಕಡೆಯವರಿಗೂ ಹೈಕಮಾಂಡ್ ಶೋಕಾಸ್ ನೋಟಿಸ್ ಶಾಕ್ ನೀಡಿದೆ. ಇದು ಮತ್ಯಾವ ರೀತಿ ಬಣ ಕದನಕ್ಕೆ ನಾಂದಿ ಹಾಡುತ್ತೋ ಗೊತ್ತಿಲ್ಲ. ಬ್ಯೂರೋ ರಿಪೋರ್ಟ್, TV9.